Hello students, welcome back to the Science Mentorpreneur. So electric charges and fields na 10th lecture ಇದು electric field ನ 2ನೇ lecture. So 9ನೇ lecture ಅಲ್ಲಿ ಅಂದ್ರೆ electric field ನ ಮೊದಲನೇ lecture ಅಲ್ಲಿ electric field ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. Vector form of electric field, ಆಮೇಲೆ electric field due to point charge, ಆಮೇಲೆ system of charges ಇದೆಲ್ಲ ಥಿಯರಿ ಡಿಸ್ಕಸ್ ಮಾಡಿ ವಿಡಿಯೋ ಎಂಡ್ಗೆ ಒಂದೆರಡು ಪ್ರಾಬ್ಲಮ್ಸ್ ಅನ್ನು ನಾವು ಮಾಡಿದ್ವಿ. ಸೊ ಇನ್ನು ಆ ಪ್ರಾಬ್ಲಮ್ದು ಕಂಟಿನ್ಯೂ ಇದು 2 ಪ್ರಾಬ್ಲಮ್ ಅಲ್ಲಿ ಇದು 3ನೇ ಪ್ರಾಬ್ಲಮ್ಮು. ಇದೇ ರೀತಿ 3 ಪ್ರಾಬ್ಲಮ್ ಆದಮೇಲೆ ನಾವೇನು ಮಾಡೋಣ, ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ವರ್ಸಸ್ ಎಕ್ಸ್ ಗ್ರಾಫ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೋಡಿ, ಈ ರೀತಿ ಪ್ರಾಬ್ಲಮ್ಮು ಸೂಪರ್ ಪೊಸಿಷನಲ್ಲಿ ನಾವು ಮಾಡಿದ್ವಿ. ಅಲ್ಲಿ ಫೋರ್ಸ್ ಫಾರ್ಮುಲಾ ಯೂಸ್ ಮಾಡಿದ್ವಿ, K1 Q2 ಡಿವೈಡೆಡ್ ಬೈ R². ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ನ ಫಾರ್ಮುಲಾ ಯೂಸ್ ಮಾಡಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು, ಜಸ್ಟ್ ಫಾರ್ ಪ್ರಾಕ್ಟೀಸ್. ನೋಡಿ, ಈಗಾಗಲೇ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ದರೆ ವಿಡಿಯೋನ ಸ್ಕಿಪ್ ಮಾಡಿ ಮತ್ತು ಡೈರೆಕ್ಟ್ ನೀವು ಇ ವರ್ಸಸ್ ಎಕ್ಸ್ ಗ್ರಾಫ್ಗೆ ಹೋಗಿಬಿಡಿ. ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ವರ್ಸಸ್ ಎಕ್ಸ್ ಏನು ಗ್ರಾಫ್ ಇದೆಲ್ಲ, ಸೊ ಇಂಪಾರ್ಟೆಂಟ್ ಅದು. ಅದಕ್ಕಿಂತ ಮೊದಲೇ ಒಂದೆರಡು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ. ನೋಡಿ, ಯಾವ ರೀತಿ ಪ್ರಾಬ್ಲಮ್ ಇದೆ ಅಂದರೆ, ಒಂದು ಸ್ಕ್ವೇರ್ ಇದೆ, ABCD ವರ್ಟೆಕ್ಸು, ಇಲ್ಲಿ ಚಾರ್ಜ್ ಇದೆ ಪ್ಲಸ್ ಕ್ಯೂ, ಡಿ ಮೇಲೆ ಪ್ಲಸ್ ಕ್ಯೂ. ಕ್ವಶನನ್ನು ಕೇಳಿದ್ದಾರೆ, ಫೈಂಡ್ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಪಾಯಿಂಟ್ ಸಿ. ಸೊ ಯಾವ ರೀತಿ ಸಾಲ್ವ್ ಮಾಡೋಣ ಇದನ್ನು ನೋಡಿ. ಈಗ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೇ ನಾವು ಟೆಸ್ಟ್ ಚಾರ್ಜ್ ಇರಬೇಕು. ಸೊ ಫೋರ್ಸ್ ಡ್ಯೂ ಟು ಡಿ ಯಾವ ಕಡೆ ಹೋಗುತ್ತೆ, ಡೈರೆಕ್ಷನು ಈ ಕಡೆ ಹೋಗುತ್ತೆ. ದಿಸ್ ಈಸ್ ED, ಓಕೆನಾ. ಫೋರ್ಸ್ ಡ್ಯೂ ಟು ಬಿ ಈ ಕಡೆ ಹೋಗುತ್ತೆ, EB. ಫೋರ್ಸ್ ಡ್ಯೂ ಟು ಎ ಈ ಕಡೆ ಹೋಗುತ್ತೆ, EA. ಓಕೆ, ಸೊ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿಯ ಫಾರ್ಮುಲಾನ ಅಪ್ಲೈ ಮಾಡಿ ED EB ವ್ಯಾಲ್ಯೂನ ನಾವೀಗ ಕಂಡುಹಿಡಿಯೋಣ. EB ಎಷ್ಟಾಗುತ್ತೆ, EB KQ ಡಿವೈಡೆಡ್ ಬೈ A². ಸೈಡ್ ಎ ಇದೆಯಲ್ಲ, ಓಕೆ, KQ ಡಿವೈಡೆಡ್ ಬೈ A². ಅದೇ ರೀತಿ ED ವ್ಯಾಲ್ಯೂ ಎಷ್ಟಾಗುತ್ತೆ, ಅದು ಕೂಡ ಸೇಮ್ ಆಗುತ್ತೆ, KQ ಡಿವೈಡೆಡ್ ಬೈ A². ದಿಸ್ ಈಸ್ ಈಕ್ವಲ್ ಟು ED. ನಾನು ಇದನ್ನು ಕೇವಲ E ಅಂತ ಅನ್ಕೋತೀನಿ. ನೆಕ್ಸ್ಟ್ ಎ ನೋಡಿ, ಫೀಲ್ಡ್ ಇಂಟೆನ್ಸಿಟಿ ಆನ್ ದಿಸ್ ಚಾರ್ಜ್ ಡ್ಯೂ ಟು ಎ ಎಷ್ಟಾಗುತ್ತೆ, KQ ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್, ಈ ಡಯಾಗೋನಲ್ ಇದೆಯಲ್ಲ ಈ ಡಿಸ್ಟೆನ್ಸ್. ಪೈಥಾಗರಸ್ ಫಾರ್ಮುಲಾ ಪ್ರಕಾರ ಅದನ್ನು ನಾವು ಫೈಂಡ್ ಮಾಡಿದಾಗ A√2 ಬರುತ್ತೆ. ಎಷ್ಟು, AC ಈಸ್ ಈಕ್ವಲ್ ಟು A√2, ಇದು ಇದ್ರ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು KQ ಡಿವೈಡೆಡ್ ಬೈ 2A². ಸೊ ಇವಾಗ ಈ ಡಯಾಗ್ರಾಮನ್ನು ಸೆಪ್ರೇಟ್ ತೆಗಿತೇನೆ ನೋಡಿ. ಇಲ್ಲಿ ಸೊ ಇದು ED, ಇದು EB ಈಸ್ ಈಕ್ವಲ್ ಟು ED ಈಸ್ ಈಕ್ವಲ್ ಟು E ಇದೆ, ಅದಕ್ಕೆ E ಅಷ್ಟೇ ಬರ್ತಿದ್ದೀನಿ ನಾನು. ಸೊ ಎರಡು ಫೋರ್ಸ್ ಈಕ್ವಲ್ ಇದೆಯಲ್ಲ, ಸೊ ರಿಸಲ್ಟೆಂಟ್ ಫೋರ್ಸನ್ನು ನಾವು ಕಂಡುಹಿಡಿಯೋಣ. ER ಈಸ್ ಈಕ್ವಲ್ ಟು ಗೊತ್ತಿದೆ ನಮಗೆ, ಸ್ಕ್ವೇರ್ ರೂಟ್ ಆಫ್ E² ಪ್ಲಸ್ E² ಪ್ಲಸ್ 2E² ಕಾಸ್ 90. ಓಕೆ, ಕಾಸ್ 90 ವ್ಯಾಲ್ಯೂ ಎಷ್ಟು, 0. ಸೊ ಆನ್ಸರ್ ನೋಡುತ್ತೆ ಇಲ್ಲಿ 2E² ಈಸ್ ಈಕ್ವಲ್ ಟು E ಇಂಟು √2. ಇದು ರಿಸಲ್ಟೆಂಟ್ ಫೋರ್ಸು. ಬಟ್ ರಿಸಲ್ಟೆಂಟ್ ಫೋರ್ಸ್ ಯಾವ ಡೈರೆಕ್ಷನಲ್ಲಿ ಇದೆಯಲ್ಲ, ಅದೇ ಡೈರೆಕ್ಷನಲ್ಲಿ ಫೋರ್ಸ್ ಆನ್ C ಡ್ಯೂ ಟು A ಇದೆ. ಸೊ ಇದು ನಮ್ಮ ER ರಿಸಲ್ಟೆಂಟ್ ಫೋರ್ಸ್. ಅದೇ ಡೈರೆಕ್ಷನಲ್ಲಿ EA ಕೂಡ ಇದೆ. ಸೊ ಕ್ವಶನನ್ನು ಕೇಳಿದರೆ ಫೈಂಡ್ E ನೆಟ್ ಅಟ್ C ಅಂತ ಕೇಳಿದಾಗ ER ಪ್ಲಸ್ EA ಅಂದರೆ E ನೆಟ್ ಈಸ್ ಈಕ್ವಲ್ ಟು ER ಪ್ಲಸ್ EA. ER ಎಷ್ಟಿದೆ, E ಇಂಟು √2 ಪ್ಲಸ್ EA ಎಷ್ಟಿದೆ, EA. ಓಕೆನಾ. ಈ ವ್ಯಾಲ್ಯೂ ಎಷ್ಟು, KQ ಡಿವೈಡೆಡ್ ಬೈ A² ಇಂಟು √2 ಹೇಗಿದ್ದಾಗೆ ಬರೋಣ, ಪ್ಲಸ್ EA ವ್ಯಾಲ್ಯೂ ಎಷ್ಟಿದೆ ಇಲ್ಲಿ, KQ ಡಿವೈಡೆಡ್ ಬೈ 2A². ಸೊ KQ ಡಿವೈಡೆಡ್ ಬೈ A² ನಾವು ಕಾಮನ್ ತೆಗೆದಾಗ KQ ಡಿವೈಡೆಡ್ ಬೈ A² ಇನ್ ದ ಬ್ರಾಕೆಟ್ √2 ಪ್ಲಸ್ 1/2. ಸೊ ದಿಸ್ ಈಸ್ ದ ಆನ್ಸರ್. ಸೊ ಈ ರೀತಿ ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡ್ಬೋದು. ಪ್ರಿನ್ಸಿಪಲ್ ಸೂಪರ್ ಪೊಸಿಷನ್ ಟೈಮಲ್ಲಿ ನಾವು ಮಾಡಿದ್ವಿ. ಇದು ಕೇವಲ ಫಾರ್ಮುಲಾ ಅಷ್ಟೇ ಚೇಂಜು. ಅಲ್ಲಿ KQ1 Q2 ಡಿವೈಡೆಡ್ ಬೈ R² ಇರ್ತಿತ್ತು, ಯಾಕಂದರೆ ಅದು ಫೋರ್ಸ್ ಫಾರ್ಮುಲಾ.
ಇದು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಹಚ್ತಾ ಇದ್ದೀವಿ, KQ/A² ಅಂತ, ಅಷ್ಟೇ ಡಿಸ್ಟೆನ್ಸು. ಸೊ ದಿಸ್ ಈಸ್ ಜಸ್ಟ್ ಫಾರ್ ಪ್ರಾಕ್ಟೀಸ್. ಈಗಾಗಲೇ ಯಾರಿಗೆ ಗೊತ್ತಿದೆಯಲ್ಲ ಈ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಬೇಕಂತ, ಈ 3 ಪ್ರಾಬ್ಲಮನ್ನು ಸ್ಕಿಪ್ ಮಾಡ್ಬೋದು. ಡೈರೆಕ್ಟ್ ಅವರು ಈ ಬಾರ್ ಎಕ್ಸ್ ಏನು ವರ್ಸಸ್ ಎಕ್ಸ್ ಗ್ರಾಫ್ ಏನಿದೆಯಲ್ಲ ಆ ಟಾಪಿಕ್ಗೆ ಹೋಗ್ಬೋದು. ಸೊ ಅವರ್ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಲೈಕ್ ದಿಸ್. ಸೊ ಇದು ಥರ್ಡ್ ಚಾರ್ಜ್ ಇಕ್ವಿಲಿಬ್ರಿಯಮ್ ಇದೆಯಲ್ಲ ಆ ಟೈಪ್ದು ಪ್ರಾಬ್ಲಮ್ಮು. ಕ್ವಶನ್ ಏನು ಕೇಳಿದರೆ +Q ಅನ್ನೋದು ಚಾರ್ಜ್ ಇದೆ, ಫಸ್ಟ್ ಚಾರ್ಜು, +4Q ಅನ್ನೋದು ಸೆಕೆಂಡ್ ಚಾರ್ಜು, ಇವುಗಳ ನಡುವೆ ಡಿಸ್ಟೆನ್ಸ್ ಎಲ್ಲಿದೆ. ಕ್ವಶನ್ ಏನು, ವೇರ್ ಈ ನೆಟ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ನೆಟ್ ಈಸ್ 0 ಆನ್ ದ ಲೈನ್ ಜಾಯ್ನಿಂಗ್. ಈ ಲೈನ್ ಜಾಯ್ನಿಂಗ್ ಆಫ್ ದೀಸ್ 2 ಚಾರ್ಜ್ ಇದೆಯಲ್ಲ, ಇಲ್ಲಿ ಯಾವ ಒಂದು ಥರ್ಡ್ ಚಾರ್ಜನ್ನು ನಾವು ಇಡಬೇಕು, ಆ ಥರ್ಡ್ ಚಾರ್ಜು ಅದು ಇಕ್ವಿಲಿಬ್ರಿಯಮ್ ಇರಬೇಕು. ಅಂದರೆ ನೆಟ್ ಚಾರ್ಜ್ ಆನ್ ದ್ಯಾಟ್ ಥರ್ಡ್ ಚಾರ್ಜ್ ಈಸ್ 0. ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕಂತ ನೋಡಿ. ಇದು ಕೂಡ ಮಾಡಿದ್ದೀನಿ ನಾನು ಪ್ರಿನ್ಸಿಪಲ್ ಸೂಪರ್ ಪೊಸಿಷನಲ್ಲಿ. ಇವಾಗ ನೋಡಿ, ಥರ್ಡ್ ಚಾರ್ಜನ್ನು ನಾವು ಎಲ್ಲೆಲ್ಲಿ ಇಡ್ಬೋದು, ಇದು ಒಂದು ಪ್ಲೇಸು, ಮಿಡಲಲ್ಲಿ ಇಡ್ಬೋದು, ದಂಡೆಗೂ ಇಡ್ಬೋದು. ಸೊ ಆ್ಯಕ್ಚುಲಿ ಎಲ್ಲಿ ಇಡಬೇಕು ಅಂತ ನೋಡಿ. ಸಪೋಸ್ ನಾವು ಇಲ್ಲಿ ಇಟ್ವಿ ಅಂತ ಅಂದ್ಕೊಳ್ಳಿ, ಇಲ್ಲಿ ಥರ್ಡ್ ಚಾರ್ಜ್ ಇದ್ದಾಗ ಕ್ಯಾಪಿಟಲ್ Q, ಅದು ಪ್ಲಸ್ ಇರುತ್ತೆ, ಪ್ಲಸ್ ರಿಪೆಲ್ ಆಗುತ್ತೆ, ಚಾರ್ಜ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ಈಸ್ E2 ಡೈರೆಕ್ಷನ್ ಈ ಕಡೆ. ಅದೇ ರೀತಿ ಈ ಚಾರ್ಜು ಇದು ಪ್ಲಸ್ ಇದೆ, ಇದು ಕೂಡ ಈ ಚಾರ್ಜನ್ನು ರಿಪೆಲ್ ಮಾಡುತ್ತೆ, ಡೈರೆಕ್ಷನ್ ಈಸ್ ಸೇಮ್. E1 ಕೂಡ ಇದೇ ಡೈರೆಕ್ಷನ್ ಇರುತ್ತೆ. ಸೊ ನೋಡಿ, ಡೈರೆಕ್ಷನ್ ಸೇಮ್ ಇತ್ತಂದರೆ ಫೋರ್ಸ್ ಬ್ಯಾಲೆನ್ಸ್ ಮಾಡಲ್ಲ, ನೆಟ್ ಫೋರ್ಸ್ 0 ಆಗಲ್ಲ. ನೆಟ್ ಫೋರ್ಸ್ 0 ಆಗಬೇಕಂದ್ರೆ ಏನಿದೆ ನಮ್ಮ ಹತ್ರ, E1 - E2 ಅಥವಾ E2 - E1 ಯಾವ್ದು ದೊಡ್ಡದಿರುತ್ತೋ ಅದರಲ್ಲಿ 0 ಆಗಬೇಕು, ಆವಾಗ ನೆಟ್ ಫೋರ್ಸ್ 0 ಆಗುತ್ತೆ. ಓಕೆನಾ, ಇದೇ ನೆಟ್ ಫೋರ್ಸ್. ಇದನ್ನು ನಾವು E1 = E2 ಅಂತ ಬರಿತೀವಿ, ರೈಟ್. ಸೊ ಇಲ್ಲಿ ಅದು ಆಗೋಲ್ಲ. ಸಪೋಸ್ ಇಲ್ಲಿ ಇಟ್ಟಿದ್ದರೆ ಇಲ್ಲೂ ಕೂಡ ಸೇಮ್ ನೋಡಿ, ರಿಪಲ್ಸಿವ್ Q1 ಚಾರ್ಜ್ ಇದ್ವಿ, ಡೈರೆಕ್ಷನ್ Q1 E1 ಈ ಕಡೆ ಆಗುತ್ತೆ, E2 ಅದು ಕೂಡ ಈ ಕಡೆನೇ ಆಗುತ್ತೆ, ಯಾಕಂದರೆ ಸೇಮ್ ಚಾರ್ಜಸ್ ರಿಪೆಲ್ ಇಚ್ಚದ. ಸೊ ಇಲ್ಲೂ ಕೂಡ ಇಡೋಕ್ಕಾಗಲ್ಲ, ಇಲ್ಲೂ ಕೂಡ ಇಡೋಕ್ಕಾಗಲ್ಲ. ಈಗ ನೋಡಿ, ಮಿಡಲಲ್ಲಿ ಇಟ್ಟಿದ್ದ ಅಂತ ಅಂದ್ಕೊಳ್ಳಿ, ಮಿಡಲಲ್ಲಿ ಇಟ್ಟಾಗ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟಲ್ಲಿ ಇರಲ್ಲ, ಅದು ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟಲ್ಲಿ ಇರೋದಿಲ್ಲ ಥರ್ಡ್ ಚಾರ್ಜು. ಎಲ್ಲಿ ಇಡಬೇಕು ಅಂತಂದರೆ, ಯಾವ ಚಾರ್ಜ್ ವ್ಯಾಲ್ಯೂ ಸ್ಮಾಲ್ ಇರುತ್ತಲ್ಲ ಅದರ ಸಮೀಪ, ನಿಯರ್ ಟು ಸ್ಮಾಲರ್ ಚಾರ್ಜ್. ಸಪೋಸ್ ಇಲ್ಲಿದೆ ಅಂತ ಅಂದ್ಕೊಳ್ಳಿ, ದಿಸ್ ಈಸ್ ನಮ್ಮ ಥರ್ಡ್ ಚಾರ್ಜ್. ಓಕೆನಾ, ಈಗ ನೋಡಿ, ಇದು ಈ ಚಾರ್ಜನ್ನು ರಿಪೆಲ್ ಮಾಡುತ್ತೆ ಈ ಕಡೆ E1. ಅದೇ ರೀತಿ ಸೆಕೆಂಡ್ ಚಾರ್ಜು ಈ ಥರ್ಡ್ ಚಾರ್ಜನ್ನು ಈ ಕಡೆ ರಿಪೆಲ್ ಮಾಡುತ್ತೆ. ನೋಡಿ, ಈಗ ಎರಡು ಡೈರೆಕ್ಷನ್ ಅಪೋಸಿಟ್ ಆಗಿದೆ. ಈಗ ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಿ. ಸೊ ಈ ಪ್ಲೇಸ್ ಇದೆಯಲ್ಲ, ಈ ಪ್ಲೇಸ್ ರೈಟ್. ಸೊ ಮಿಡಲಲ್ಲಿ ಇಡಬೇಕು, ನಿಯರ್ ಟು ಯಾವ ಚಾರ್ಜ್ ವ್ಯಾಲ್ಯೂ ಕಡಿಮೆ ಇದೆ ಆ ಚಾರ್ಜ್ ಸಮೀಪ ಇಡಬೇಕು. ಇವಾಗ ಈ ಡಿಸ್ಟೆನ್ಸನ್ನು ನಾವು X ಅಂದ್ಕೊಳ್ಳೋಣ, ಮತ್ತು ಈ ಡಿಸ್ಟೆನ್ಸನ್ನು L - X ಅಂದ್ಕೊಳ್ಳೋಣ, ರೈಟ್. ಇದು X ಆದರೆ L - X ಈ ಡಿಸ್ಟೆನ್ಸ್ ಆಗುತ್ತೆ. ಥರ್ಡ್ ಚಾರ್ಜಿಂದ ಸೆಕೆಂಡ್ ಚಾರ್ಜ್ಗಿರೋ ಡಿಸ್ಟೆನ್ಸು L - X, ಥರ್ಡ್ ಚಾರ್ಜಿಂದ ಫಸ್ಟ್ ಚಾರ್ಜ್ಗಿರೋ ಡಿಸ್ಟೆನ್ಸು X. ಸೊ ಈ ಕಂಡೀಷನ್ ನಮಗೆ ಬೇಕಾಗಿರೋದು, ಈ ನೆಟ್ 0 ಆಗಬೇಕಲ್ಲ. ಸೊ ಈ ಕಂಡೀಷನ್ E1 = E2. E1 ಎಷ್ಟಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ 1 KQ/X² ಈಸ್ ಈಕ್ವಲ್ ಟು, ಇಲ್ಲಿ K ಸೆಕೆಂಡ್ ಚಾರ್ಜ್ ವ್ಯಾಲ್ಯೂ ಎಷ್ಟಿದೆ, 4Q ಇದೆ, ರೈಟ್, ಡಿವೈಡೆಡ್ ಬೈ L - X ಬ್ರಾಕೆಟ್ ಸ್ಕ್ವೇರ್. K ಕ್ಯಾನ್ಸಲ್, Q ಕ್ಯಾನ್ಸಲ್. ಸೊ L - X ಡಿವೈಡೆಡ್ ಬೈ X ಹೋಲ್ ಬ್ರಾಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ದಿಸ್ ಡಿವೈಡೆಡ್ ಬೈ ದಿಸ್ 4/1 4 ಉಳಿಯುತ್ತೆ. L - X ಡಿವೈಡೆಡ್ ಬೈ X ಈಸ್ ಈಕ್ವಲ್ ಟು +or-2 ಆಗುತ್ತೆ. ಸೊ ಎರಡು ವ್ಯಾಲ್ಯೂ ಪಾಸಿಬಲ್ ಇದೆ ಇಲ್ಲಿ. ಒಂದು L - X = +2x, ಇನ್ನೊಂದು L - X = -2x. ಇದನ್ನು ಸಾಲ್ವ್ ಮಾಡಿದಾಗ X ವ್ಯಾಲ್ಯೂ L/3 ಆಗುತ್ತೆ. ಇದನ್ನು ಸಾಲ್ವ್ ಮಾಡಿದಾಗ X = -L ಆಗುತ್ತೆ, ವಿಚ್ ಈಸ್ ನಾಟ್ ಪಾಸಿಬಲ್. ಸೊ X = L/3 ಈಸ್ ದ ರೈಟ್ ಆನ್ಸರ್. ಸೊ X ವ್ಯಾಲ್ಯೂ L/3. ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ, ಥರ್ಡ್ ಚಾರ್ಜನ್ನು ಮೊದಲನೇ ಚಾರ್ಜಿಂದ L/3 ಡಿಸ್ಟೆನ್ಸಲ್ಲಿಟ್ಟಾಗ ಈ ನೆಟ್ 0 ಆಗುತ್ತೆ. ಓಕೆನಾ. ಸಪೋಸ್ L ವ್ಯಾಲ್ಯೂ ಎಷ್ಟು,
9 ಇದೆ ಅಂತ ಅಂದ್ಕೊಳ್ಳೋಣ. ಇಫ್ ಎಲ್ ಈಸ್ ಈಕ್ವಲ್ ಟು 9, ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 3 ಆಗುತ್ತೆ. ಓಕೆನಾ? ಈ ಡಿಸ್ಟೆನ್ಸ್ ಫಸ್ಟ್ ಚಾರ್ಜಿಂದ ಥರ್ಡ್ ಚಾರ್ಜಿಗೆ ಡಿಸ್ಟೆನ್ಸು ಎಕ್ಸ್ ಇದೆ, ಅದು 3 ಆಯಿತು. ಇದೇ ಥರ್ಡ್ ಚಾರ್ಜಿಂದ ಸೆಕೆಂಡ್ ಚಾರ್ಜಿಗೆ ಡಿಸ್ಟೆನ್ಸ್ ಎಷ್ಟಿದೆ? ಎಲ್ ಮೈನಸ್ ಎಕ್ಸ್. ಸೊ ಎಲ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 9 ಮೈನಸ್ 3 ಈಸ್ ಈಕ್ವಲ್ ಟು 6 ಆಗುತ್ತೆ. ಸೊ ಈ ಡಿಸ್ಟೆನ್ಸ್ 6 ಅಂದರೆ ಮೊದಲನೇ ಚಾರ್ಜಿಂದ ಥರ್ಡ್ ಚಾರ್ಜಿಗೆ ಇರೋ ಡಿಸ್ಟೆನ್ಸು 3, ಎರಡನೇ ಚಾರ್ಜಿಂದ ಥರ್ಡ್ ಚಾರ್ಜಿಗೆ ಇರೋ ಡಿಸ್ಟೆನ್ಸು 6. ಈ ರೀತಿ ನಾವು ಥರ್ಡ್ ಚಾರ್ಜನ್ನು ಪ್ಲೇಸ್ ಮಾಡಿದಾಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿಸ್ ಥರ್ಡ್ ಚಾರ್ಜ್ ಡ್ಯೂ ಟು ದೀಸ್ 2 ಚಾರ್ಜಸ್ ಈಸ್ 0 ಆಗುತ್ತೆ. ಇದೆ ಇದಕ್ಕೆ ಆನ್ಸರ್. ಇದಕ್ಕೊಂದು ಶಾರ್ಟ್ ಫಾರ್ಮುಲಾನು ಇದೆ. ಫಾರ್ಮುಲಾ ಯಾವ ರೀತಿ ಇದೆಪ್ಪ ಅಂತಂದರೆ ಎಕ್ಸ್ ಈಸ್ ಈಕ್ವಲ್ ಟು ರೂಟ್ ಆಫ್ Q1 ಡಿವೈಡೆಡ್ ಬೈ ರೂಟ್ Q2 ಪ್ಲಸ್ ರೂಟ್ Q1 ಇಂಟು ಎಲ್. ನೋಡಿ, ಈಗ ಬೇಕಿದ್ರೆ ನಾವು ವ್ಯಾಲ್ಯೂ ತುಂಬಿ Q1 ಎಷ್ಟಿದೆ? Q ಇದೆ. ಸೊ ರೂಟ್ Q ಡಿವೈಡೆಡ್ ಬೈ Q2 ಎಷ್ಟಿದೆ? 4Q. ರೂಟ್ ಆಫ್ 4Q ಪ್ಲಸ್ ಅಗೇನ್ Q1 ರೂಟ್ Q ಈಸ್ ಈಕ್ವಲ್ ಟು, ನೋಡಿ ರೂಟ್ Q ಕ್ಯಾನ್ಸಲ್ ಆಗುತ್ತೆ, ಮೇಲ್ 1 ಉಳಿಯುತ್ತೆ. ರೂಟ್ Q ಹೋಗಿದೆ, ಈಗ ಕೇವಲ ರೂಟ್ 4 ಇದೆ. ರೂಟ್ 4 ಅಂದರೆ ಎಷ್ಟು? 2 ಪ್ಲಸ್ ಅಗೇನ್ 1 ಈಸ್ ಈಕ್ವಲ್ ಟು 1/3. ಸಾರಿ, ಇಲ್ಲಿ ಎಲ್ ಇರುತ್ತೆ, L/3 ಆಯ್ತಲ್ಲ ನೋಡಿ. ಸೊ ಈ ರೀತಿ ಇದನ್ನು ಸಾಲ್ವ್ ಮಾಡೋದು. ನೋಡಿ, ಇನ್ನೊಮ್ಮೆ ಹೇಳ್ತೀನಿ ನಾನು. ಪಾಯಿಂಟ್ ಏನು ಗಮನದಲ್ಲಿ ಇಟ್ಟಬೇಕು ನೀವು ಅಂದರೆ, ನೋಡಿ ಸಪೋಸ್ ಈ 2 ಚಾರ್ಜ್ ಪ್ಲಸ್ ಇತ್ತಂದರೆ ಅಥವಾ ಮೈನಸ್ ಇತ್ತಂದರೆ ಇದು ಒಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ ಏನಿರುತ್ತೆ, ಒಂದು ಚಾರ್ಜ್ ಪ್ಲಸ್ ಇರಬೇಕು, ಇನ್ನೊಂದು ಚಾರ್ಜ್ ಮೈನಸ್ ಇರಬೇಕು, ಅಥವಾ ಫಸ್ಟ್ ಚಾರ್ಜ್ ಮೈನಸ್ ಇರುತ್ತೆ, ಸೆಕೆಂಡ್ ಚಾರ್ಜ್ ಪ್ಲಸ್ ಇರುತ್ತೆ. ಇವೇ 4 ಪಾಸಿಬಿಲಿಟಿ ಇಲ್ಲಿ ಬರೋದು. ಈ ರೀತಿ ಪಾಸಿಬಿಲಿಟಿ ಇದ್ದಾಗ ಥರ್ಡ್ ಚಾರ್ಜನ್ನು ನಾವು ಮಿಡಲಲ್ಲಿ ಪ್ಲೇಸ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್, ಮಿಡಲಲ್ಲಿ ಪ್ಲೇಸ್ ಮಾಡುವಾಗ ಯಾವ ಚಾರ್ಜ್ ಸಮೀಪ ಇರಬೇಕು? ಯಾವ ಚಾರ್ಜ್ ವ್ಯಾಲ್ಯೂ ಕಡಿಮೆ ಇರುತ್ತಲ್ಲ, ಯಾವ ಚಾರ್ಜ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಇರ್ರಿಸ್ಪೆಕ್ಟಿವ್ ಆಫ್ ಸೈನ್. -4Q ಪ್ಲಸ್ Q ಇದ್ದಾಗಲೂ ಸಹಿತ ಯಾವ ಚಾರ್ಜ್ ಸ್ಮಾಲ್ ಇರೋದಲ್ಲ, ಸೈನ್ ಬಗ್ಗೆ ಚಿಂತೆ ಮಾಡಬೇಡಿ, ಕೇವಲ ವ್ಯಾಲ್ಯೂ ನೋಡಿ 1 2 3 4 ಈ ರೀತಿ ಯಾವ ಸ್ಮಾಲ್ ಇರುತ್ತೆ ಅದರ ನಿಯರ್ ಇಡಬೇಕು. ಆದರೆ ಈ ಕೇಸಲ್ಲಿ ಹೊರಗಡೆ ಇಡಬೇಕು, ಪ್ಲಸ್ ಯಾವ ಚಾರ್ಜ್ ವ್ಯಾಲ್ಯೂ ಕಡಿಮೆ ಇದೆಯಲ್ಲ ಆ ಕಡೆ. ಇಲ್ಲಿ +1 ಇದ್ದಾಗ ಇಲ್ಲಿ +4 ಇತ್ತಂದರೆ ಇದ್ರ ಸಮೀಪ ಈ ಸೈಡ್ ಇಡಬೇಕು, ಹೊರಗಡೆ. ಓಕೆನಾ? ಔಟ್ಸೈಡ್ ಇಡಬೇಕು, ಇಲ್ಲಿ ಔಟ್ಸೈಡ್ ಇಡಬೇಕು, ಇಲ್ಲಿ ಮಿಡಲ್ ಇರಬೇಕು. ಔಟ್ಸೈಡ್ ಇಟ್ಟಾಗ ಇಲ್ಲಿ 2 ಪಾಸಿಬಿಲಿಟಿ ಇದೆ. ಆವಾಗ ಯಾವ ಚಾರ್ಜ್ ವ್ಯಾಲ್ಯೂ ಕಡಿಮೆ ಇದೆ ಆ ಚಾರ್ಜ್ ಸಮೀಪ ಇರಬೇಕು. ಸಪೋಸ್ ಇಲ್ಲಿ -1 ಇತ್ತು, ಇಲ್ಲಿ +4 ಇದ್ದಾಗ ಆವಾಗೂ ಕೂಡ ನಾವು ಕಡಿಮೆ ಇರೋ ಚಾರ್ಜ್ ಕಡೆ ಥರ್ಡ್ ಚಾರ್ಜನ್ನು ಇಡಬೇಕು. ಸೊ ದಿಸ್ ಈಸ್ ಅವರ್ 4th ಪ್ರಾಬ್ಲಮ್. ಸೊ ಫಸ್ಟ್ ಕೇಸಲ್ಲಿ ಮಿಡಲ್ಲು ನಿಯರ್ ಟು ಸ್ಮಾಲ್ ಚಾರ್ಜ್, ಸೆಕೆಂಡ್ ಕೇಸಲ್ಲಿ ಔಟ್ಸೈಡು ನಿಯರ್ ಟು ಸ್ಮಾಲ್ ಚಾರ್ಜ್. ನಿಯರ್ ಟು ಸ್ಮಾಲ್ ಚಾರ್ಜ್ ಸೇಮೇ, ಕೇವಲ ಇಲ್ಲಿ ಮಿಡಲಲ್ಲಿ ಇಡಬೇಕು, ಇಲ್ಲಿ ಔಟ್ಸೈಡಲ್ಲಿ ಇರಬೇಕು, ಅಷ್ಟೇ ಡಿಫ್ರೆನ್ಸು. ಸೊ ನೆಕ್ಸ್ಟ್ ಪ್ರಾಬ್ಲಮ್ಮು, ಇದು ಕೂಡ ಪ್ರಿವಿಯಸ್ ಪ್ರಾಬ್ಲಮ್ ಥರನೇ ಇದೆ, ಬಟ್ ಚಾರ್ಜು ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಸೊ ನೋಡಿ ಕ್ವಶನ್ನು, ವೇರ್ ಇ ನೆಟ್ ಈಸ್ 0 ಅಲಾಂಗ್ ದ ಲೈನ್ ಜಾಯ್ನಿಂಗ್. ಥರ್ಡ್ ಚಾರ್ಜನ್ನು ನಾವು ಈ ಲೈನ್ ಜಾಯ್ನಿಂಗಲ್ಲಿ ಪ್ಲೇಸ್ ಮಾಡಬೇಕು. ಆ ಥರ್ಡ್ ಚಾರ್ಜ್ ಮೇಲೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದೀಸ್ 2 ಚಾರ್ಜಸ್ ಈಸ್ ಈಕ್ವಲ್ ಟು 0 ಆಗಬೇಕು. ಓಕೆನಾ? ಸೊ ಎಲ್ಲಿ ಇಡಬೇಕು? ಇಲ್ಲಿಯೂ ಕೂಡ 3 ಪಾಸಿಬಿಲಿಟಿ ಇದೆ, ಬಟ್ ನಾನು ಆಗಲೇ ಹೇಳಿದೆ, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಥರ್ಡ್ ಚಾರ್ಜು ಔಟ್ಸೈಡ್ ಬರುತ್ತೆ, ಮಿಡಲಲ್ಲಿ ಬರಲ್ಲ. ಇನ್ನು ಔಟ್ಸೈಡ್ ಅಂದಾಗಲೂ ಕೂಡ ನೋಡಿ 2 ಪಾಸಿಬಿಲಿಟಿ ಇದೆ. ಫಸ್ಟ್ ಪಾಸಿಬಿಲಿಟಿ ಇಲ್ಲಿ ಬರುತ್ತೆ. ಓಕೆನಾ? ಸಪೋಸ್ ಥರ್ಡ್ ಚಾರ್ಜ್ ಇಲ್ಲಿದ್ದಾಗ ಪಾಸಿಟಿವ್ ಇರುತ್ತೆ, ಇದು ಪಾಸಿಟಿವ್ ಇದ್ದ ಕಾರಣ ಈ ಸೆಕೆಂಡ್ ಚಾರ್ಜು ಇದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಇದು ನಮ್ಮ E2. ಬಟ್ ಫಸ್ಟ್ ಚಾರ್ಜು ಇದನ್ನು ರಿಪೆಲ್ ಮಾಡುತ್ತೆ. ಓಕೆನಾ? E1. ಸಪೋಸ್ ಇಲ್ಲಿಟ್ಟಾಗ ಏನಾಗುತ್ತೆ ನೋಡಿ, Q. ಫಸ್ಟ್ ಚಾರ್ಜು ಇದನ್ನು ರಿಪೆಲ್ ಮಾಡುತ್ತೆ, ಇದು ನಮ್ಮ E1. ಸೆಕೆಂಡ್ ಚಾರ್ಜು ಮೈನಸ್ ಇದೆ, ಇದು ಪ್ಲಸ್ ಇದೆ, ಅಟ್ರ್ಯಾಕ್ಟ್ ಮಾಡುತ್ತೆ ಈ ಕಡೆ. ಸೊ ನೋಡಿ, ಇಲ್ಲಿಯೂ ಕೂಡ ಫಸ್ಟ್ ಎಲೆಕ್ಟ್ರಿಕ್ E1 E2 ಅಪೋಸಿಟ್ ಡೈರೆಕ್ಷನಲ್ಲಿದೆ, ಇಲ್ಲಿಯೂ ಕೂಡ ಅಪೋಸಿಟ್ ಡೈರೆಕ್ಷನಲ್ಲಿ. ಸೊ ಬೋತ್ ಕ್ಯಾನ್ ಬಿ ಪಾಸಿಬಲ್. ಇಂಥ ಸಮಯದಲ್ಲಿ ನಾವು ಥರ್ಡ್ ಚಾರ್ಜನ್ನು ಇಲ್ಲಿಟ್ರೆ ಕರೆಕ್ಟಾ ಅಥವಾ ಇಲ್ಲಿಟ್ರೆ ಕರೆಕ್ಟಾ? ಆವಾಗ ಅದಕ್ಕೆ ಸೆಕೆಂಡ್ ಕಂಡೀಷನಲ್ಲಿ ಹೇಳಿದೆ ನಾನು, ಚಾರ್ಜ್ ಔಟ್ಸೈಡಲ್ಲಿ ಇರಬೇಕು,
ನಿಯರ್ ಟು ಸ್ಮಾಲ್ ಚಾರ್ಜ್ ಎಲ್ಲಿದೆ? ಇಲ್ಲಿದೆ. ಇಲ್ಲಿಟ್ಟರೆ ಸ್ಮಾಲ್ ಚಾರ್ಜ್ಗೆ ನಿಯರ್ ಆಗುತ್ತಾ? ಆಗೋದಿಲ್ಲ. ಬಟ್ ಅದೇ ಇಲ್ಲಿಟ್ಟರೆ ಸ್ಮಾಲ್ ಚಾರ್ಜ್ಗೆ ನಿಯರ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ಸಪೋಸ್ ಇಲ್ಲಿ ಇಟ್ಟಿವಿ ಅಂತ ಅಂದ್ಕೊಳ್ಳಿ, -9Q ಹೈಯರ್ ಚಾರ್ಜ್ ಇದೆ. ಚಾರ್ಜ್ ಹೈ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡು ಕೂಡ ಹೆಚ್ಚಿರುತ್ತೆ. ಆ ಹೆಚ್ಚು ಎಲೆಕ್ಟ್ರಿಕ್ ಫೀಲ್ಡನ್ನು ಈ ಫೀಲ್ಡ್ ಡ್ಯೂ ಟು ಫಸ್ಟ್ ಚಾರ್ಜ್ ಇದೆಯಲ್ಲ ಬ್ಯಾಲೆನ್ಸ್ ಮಾಡಲ್ಲ ಅದು. ಯಾಕಂದರೆ ಇದ್ರದ್ದು ಇಂಟೆನ್ಸಿಟಿ ತುಂಬ ಕಡಿಮೆ ಇರುತ್ತೆ ಈ ಚಾರ್ಜ್ ಮೇಲೆ, ಥರ್ಡ್ ಚಾರ್ಜ್ ಮೇಲೆ. ಅದಕ್ಕೆ ನಾವೇನು ಮಾಡಬೇಕು, ಅದನ್ನು ಕಡಿಮೆ ಇದ್ದ ಚಾರ್ಜ್ ಸಮೀಪ ಇಟ್ಟಾಗ ಹೀಗಿದೆ, ಇದೀಗ ದೂರ ಇದೆ, ಎಷ್ಟೇ ದೂರದಲ್ಲಿದ್ದರೂ ಇದ್ರ ಫೋರ್ಸ್ ಜಾಸ್ತಿನೇ ಇರುತ್ತೆ, ಇದ್ರ ಫೀಲ್ಡ್ ಜಾಸ್ತಿನೇ ಇರುತ್ತೆ. ಸೊ ಡೆಫಿನೆಟ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಎರಡು ಬ್ಯಾಲೆನ್ಸ್ ಆಗೇ ಆಗುತ್ತೆ. ಓಕೆನಾ? ಸೊ ಈಗ ಈ ಡಿಸ್ಟೆನ್ಸನ್ನು, ಸೊ ಇದು ರಾಂಗ್ ಆಯಿತು, ಇದು ಕರೆಕ್ಟ್ ಆಯಿತು. ಈ ಡಿಸ್ಟೆನ್ಸನ್ನು ನಾವು ಎಕ್ಸ್ ಅನ್ಕೊಳ್ಳೋಣ. ಈ ಡಿಸ್ಟೆನ್ಸ್ ಅನ್ಕೋ ಎಲ್ಲೇ ಇದೆ. ಸೊ ಟೋಟಲ್ ಥರ್ಡ್ ಚಾರ್ಜಿಂದ ಸೆಕೆಂಡ್ ಚಾರ್ಜ್ ಡಿಸ್ಟೆನ್ಸು L+X ಆಗುತ್ತೆ. ಸೊ ಅಗೇನ್ ನಮ್ಮ ಕಂಡೀಷನ್ ಏನಿದೆ, ನೆಟ್ 0 ಆಗಬೇಕು. E1 = E2. E1 ಎಷ್ಟಿದೆ? KQ / X². E2 ಎಷ್ಟಿದೆ? K × 9Q / L+X². ನೋಡಿ 9 ಮತ್ತು ಇಲ್ಲಿ ಮೈನಸ್ ಇಡಬೇಡಿ. ಓಕೆನಾ? ನಾವು ಡೈರೆಕ್ಷನ್ ತೊಗೊಂಡಿದ್ದೀವಲ್ವಾ? ಓಕೆನಾ? ಇದು ಈ ಕಡೆ ಡೈರೆಕ್ಷನ್ ಹೋಗುತ್ತೆ, ಅಟ್ರಾಕ್ಟಿವ್ ಆಗುತ್ತೆ ಅಥವಾ ರಿಪಲ್ಷನ್ ಆಗುತ್ತೆ ಅನ್ನೋದ್ರ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನ್ನ ಮೆನ್ಷನ್ ಮಾಡಿದ್ವಿ. ಈಗ ಮತ್ತೆ ಇಲ್ಲಿ ಮತ್ತೊಮ್ಮೆ ಮೈನಸ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ? ಸೊ ಈ Q ಕ್ಯಾನ್ಸಲ್, K ಕ್ಯಾನ್ಸಲ್. ಸೊ L+X / X² = 9 ಆಗುತ್ತೆ. L+X / X = ±3 ಆಗುತ್ತೆ. ಸೊ ಅಗೇನ್ ಎರಡು ಪಾಸಿಬಿಲಿಟಿ ಆಗುತ್ತೆ. ಒಂದು L+X = 3x, ಸೆಕೆಂಡ್ L+X = -3x. ಸೊ ಇಲ್ಲಿ ನಮ್ಮ x ವ್ಯಾಲ್ಯೂ ಬರುತ್ತೆ x = L/2. ಇಲ್ಲಿ x ವ್ಯಾಲ್ಯೂ ಬರುತ್ತೆ -L/4. ಸೊ ನೋಡಿ ಅಗೇನ್ ದಿಸ್ ವ್ಯಾಲ್ಯೂ ಇಸ್ ನಾಟ್ ಪಾಸಿಬಲ್ ಆ್ಯಂಡ್ ದಿಸ್ ಈಸ್ ಕರೆಕ್ಟ್. ನೋಡಿ ಸಪೋಸ್ x = -L/4 ಕರೆಕ್ಟ್. ಯಾಕೆ ರಾಂಗ್ ಆಗುತ್ತೆ ಅಂತ ನೋಡಿ ಈ x ಜಾಗದಲ್ಲಿ L/4 ಇಟ್ಟಾಗ L - L/4 ಆಗಬೇಕು. L ಎಷ್ಟಿದೆ? ಇಷ್ಟಿದೆ. ಇದರಲ್ಲಿ L-4 ಮಾಡಿದಾಗ ಚಾರ್ಜ್ ಮಿಡಲಲ್ಲಿ ಬರ್ತಾ ಇದೆ. ಇಲ್ಲಿ ಥರ್ಡ್ ಚಾರ್ಜು ಈ ಆನ್ಸರ್ ಪ್ರಕಾರ ಚಾರ್ಜ್ ಮಿಡಲಲ್ಲಿ ಬರ್ತಾ ಇದೆ. ಮಿಡಲಲ್ಲಿ ಹೇಗೆ ಬರುತ್ತೆ? ಒಂದು ಚಾರ್ಜ್ ಮೈನಸ್ ಇದೆ, ಇನ್ನೊಂದು ಚಾರ್ಜ್ ಪ್ಲಸ್ ಇದೆ. ಸೊ ಇದು ಅದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಇದು ಅದನ್ನು ರಿಪಲ್ ಮಾಡುತ್ತೆ. ಈ ಪ್ಲಸ್ ರಿಪಲ್ ಆಗುತ್ತೆ, -+ ಅಟ್ರಾಕ್ಟ್ ಆಗುತ್ತೆ. ಸೊ ಮಿಡಲಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡೋದು ನೋಡಿದಾಗ ಏನಾಗುತ್ತೆ ನೋಡಿ, ಸಪೋಸ್ ಮಿಡಲಲ್ಲಿ ಇಟ್ಟಾಗ ನಾವು +Q ಮಿಡಲಲ್ಲಿ ಇಟ್ಟಾಗ ಏನಾಗುತ್ತೆ ನೋಡಿ, +- ಅಟ್ರ್ಯಾಕ್ಟ್. ಓಕೆ? ಪ್ಲಸ್ ರಿಪೆಲ್. ನೋಡಿ ಇದು E1 ಆಯಿತು, ಇದು E2 ಆಯಿತು, ಎರಡು ಸೇಮ್ ಡೈರೆಕ್ಷನಲ್ಲಿದೆ. ಈ ಕಂಡೀಷನ್ನೇ ಸ್ಯಾಟಿಸ್ಫೈ ಆಗಲ್ಲ, ಅದಕ್ಕೆ ಈ ಆನ್ಸರ್ ರಾಂಗ್ ಆಗುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಸೊಲ್ಯೂಷನ್. ಸೊ ಇದನ್ನು ಇಲ್ಲಿ ಇಡೋದು ರಾಂಗ್ ಆಗುತ್ತೆ, ಓನ್ಲಿ ದಿಸ್ ಈಸ್ ಕರೆಕ್ಟ್. ಗೊತ್ತಾಯ್ತಾ? ಸೊ ಅವರ್ ನೆಕ್ಸ್ಟ್ ಟಾಪಿಕ್ ಈಸ್ ಗ್ರಾಫ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಎಕ್ಸ್. ಸೊ ನೋಡಿ ಇದು ಕಾಂಪಿಟೇಟಿವ್ ಲೆವೆಲ್ ಕಾನ್ಸೆಪ್ಟು ಅಥವಾ ಮೋರ್ ಆರ್ ಲೆಸ್. ಸೊ ಇದು ಕೂಡ ನಾವು ಪಾಯಿಂಟ್ ಚಾರ್ಜ್ ಬಗ್ಗೆನೇ ನಾವು ಅಪ್ಲೈ ಮಾಡ್ತೀವಿ. ಸೊ ನೋಡಿ ಇಲ್ಲಿ ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಎಕ್ಸ್ ಆಕ್ಸಸ್ ಡೈರೆಕ್ಷನಲ್ಲಿದ್ದಾಗ ಈ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಡೈರೆಕ್ಷನಲ್ಲಿದ್ದಾಗ ಅದನ್ನು ಈ ನೆಗೆಟಿವ್ ಅಂತ ಕರಿತೀವಿ. ಓಕೆನಾ? ಬಟ್ ಈ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಯಾವ ಆಕ್ಸಸ್ ಮೇಲೆ ಪ್ಲಾಟ್ ಮಾಡ್ತೀವಿ? ವೈ ಆಕ್ಸಸ್ ಮೇಲೆ ಪ್ಲಾಟ್ ಮಾಡ್ತೀವಿ. ಪಾಸಿಟಿವ್ ಇತ್ತಂದರೆ ಪಾಸಿಟಿವ್ ವೈ ಆಕ್ಸಸ್ಸಲ್ಲಿ, ನೆಗೆಟಿವ್ ಇತ್ತಂದರೆ ನೆಗೆಟಿವ್ ವೈ ಆಕ್ಸಸ್ಸಲ್ಲಿ. ಓಕೆನಾ? ಸೊ ಇದು ಪಾಸಿಟಿವ್ ವೈ ಆಕ್ಸಸ್ಸು, ಇದು ನೆಗೆಟಿವ್ ವೈ ಆಕ್ಸಸ್ y' x'. ಸೊ ಈ ಅನ್ನು ಅಲಾಂಗ್ ವೈ ಆಕ್ಸಸ್ ನಾವು ಪ್ಲಾಟ್ ಮಾಡ್ತೀವಿ. ಓಕೆ? ಸೊ ನೋಡಿ ಸಪೋಸ್ ಫಸ್ಟ್
ಏನಿದೆ ಈ ಗ್ರಾಫಲ್ಲಿ ಏನೇನು ತಿಳ್ಕೊಬೇಕು ನಾವು ಅಂದರೆ, ಹಿಯರ್ ಇಸ್ ಅ ಚಾರ್ಜ್ ಪ್ಲಸ್ ಕ್ಯೂ. ಹಾಂ, ಇದಕ್ಕಿಂತ ಹೋಗೋದು ಮುಂಚೆ ಇನ್ನೊಂದು ಪಾಯಿಂಟು, ದಿಸ್ ಈಸ್ ನಮಗೆ ಗೊತ್ತಿದೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಎಕ್ಸ್ ಸ್ಕ್ವೇರ್. ಓಕೆನಾ? ಅದೇ ರೀತಿ ಆ್ಯಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಇ ಟೆನ್ಸ್ ಟು 0, ಇದು ನಿಮಗೆ ಗೊತ್ತಿರಲಿ. ಸೊ ಈ ಎಲ್ಲ ಡಾಟಾನ ಯೂಸ್ ಮಾಡಿಕೊಂಡು ಯಾವ ರೀತಿ ಗ್ರಾಫ್ ಪ್ಲಾಟ್ ಮಾಡಬೇಕು ಅನ್ನೋದನ್ನು ನಾವು ಕಲಿಯೋಣ. ಸೊ ನೋಡಿ, ದಿಸ್ ಈಸ್ ಎಕ್ಸ್ ಡ್ಯಾಶ್, ಇದು ನಮ್ಮದು ವೈ ಆ್ಯಂಡ್ ವೈ ಡ್ಯಾಶ್. ಈ ವೈ ಆಕ್ಸಸ್ ಮೇಲೆ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ಲಾಟ್ ಮಾಡ್ತೀವಿ. ಓಕೆನಾ? ಸೊ ನೋಡಿ, ಚಾರ್ಜ್ ಇದೆ ಒಂದು, ಇದನ್ನೇ ಇದು ಗ್ರಾಫಲ್ಲಿದೆ. ಗ್ರಾಫ್ ಇಲ್ಲದೆ ಇರುವಾಗ ನೋಡಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ಕಂಪ್ಯಾರಿಸನ್ ನೋಡಿ, ಯಾವ ರೀತಿ ಗ್ರಾಫ್ ಪ್ಲಾಟ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಸಪೋಸ್ ಇಟ್ ಈಸ್ ಅ ಚಾರ್ಜ್ ಪ್ಲಸ್ ಕ್ಯೂ. ಓಕೆನಾ? ಇದು ಈ ರೈಟ್ ಸೈಡ್, ಇದು ಕ್ಯೂದ ರೈಟ್ ಸೈಡ್, ಅದು ಈ ಪ್ಲಸ್ ಕ್ಯೂ ಚಾರ್ಜ್ ಇದು ಲೆಫ್ಟ್ ಸೈಡ್. ಓಕೆನಾ? ಸೊ ಈಗ ಒಂದು ಚಾರ್ಜು ಸಪೋಸ್ ಪ್ಲಸ್ ಕ್ಯೂ ದ ರೈಟ್ ಸೈಡಲ್ಲಿದೆ ಅಂತ ಅಂದ್ಕೊಳ್ಳೋಣ. ಕ್ಯೂ ನಾಟ್ ಇರುತ್ತೆ, ಟೆಸ್ಟ್ ಚಾರ್ಜ್ ಆಲ್ವೇಸ್ ಕ್ಯೂ ನಾಟ್. ಓಕೆನಾ? ಸೊ ಈ ಕ್ಯೂ ನಾಟ್ ಮೇಲೆ, ಈ ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಏನಾಗುತ್ತೆ? ಪಾಸಿಟಿವ್ ಇದೆಯಲ್ಲ, ಸೊ ರಿಪಲ್ ಆಗುತ್ತೆ. ಸೊ ಈ ಡೈರೆಕ್ಷನ್ ಈ ಕಡೆ, ಸೊ ರೈಟ್ ಸೈಡ್ ಅಂದರೆ ಡೈರೆಕ್ಷನ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಸೊ ಇ ಈಸ್ ಪಾಸಿಟಿವ್, ಫಸ್ಟ್ ಕಂಡೀಷನ್. ಓಕೆನಾ? ಇನ್ನು ಈ ಪಾಸಿಟಿವ್ ಇದ್ದಾಗ ಅದನ್ನು ವೈ ಆಕ್ಸಸ್, ಪಾಸಿಟಿವ್ ವೈ ಆಕ್ಸಸ್ಸಲ್ಲಿ ಪ್ಲಾಟ್ ಮಾಡಬೇಕು. ಸೊ ಪಾಸಿಟಿವ್ ವೈ ಆಕ್ಸಸ್ ಅಂದರೆ ಇದು. ಬಟ್ ಪ್ರಾಬ್ಲಮ್ ನೋಡಿ, ಗ್ರಾಫ್ ಈ ಪಾಸಿಟಿವ್ ವೈ ಆಕ್ಸಸ್ ಈ ಕ್ವಾಡ್ರಂಟ್ಗೂ ರಿಲೇಟೆಡ್ ಇದೆ, ಈ ಕ್ವಾಡ್ರಂಟ್ಗೂ ರಿಲೇಟೆಡ್ ಇದೆ. ಸೊ ಈ ಎರಡು ಕ್ವಾಡ್ರಂಟಲ್ಲಿ ನಾವು ಎಲ್ಲಿ ಗ್ರಾಫ್ ಹಾಕಬೇಕು, ಎಲ್ಲಿ ಹಾಕಬೇಕಪ್ಪ ಅಂತಂದರೆ ಚಾರ್ಜ್ ರೈಟ್ ಸೈಡಲ್ಲಿದೆಯಲ್ಲ, ಸೊ ಗ್ರಾಫ್ ಕೂಡ ರೈಟ್ ಸೈಡಲ್ಲಿ ಹಾಕಬೇಕು. ಗ್ರಾಫ್ ಯಾವ ರೀತಿ ಬರುತ್ತೆ ಹೇಳಿದೆ ನಾನು ಲಾಸ್ಟ್ ಲೆಕ್ಚರಲ್ಲಿ. ಗ್ರಾಫ್ ಆಫ್ ಇ ವರ್ಸಸ್ ಎಕ್ಸ್ ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತೆ. ವೈ? ಬಿಕಾಸ್ ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಸ್ಕ್ವೇರ್. ಆ್ಯಸ್ ಎಕ್ಸ್ ಟೆನ್ಸ್ ಟು ಇನ್ಫೈನೈಟ್ ಇ ಟೆನ್ಸ್ ಟು 0. ಸೊ ಗ್ರಾಫು ರೈಟ್ ಸೈಡ್ ಆಗುತ್ತೆ. ಗೊತ್ತಾಯ್ತಾ? ಕ್ಯೂ ನಾಟ್ ಇಲ್ಲಿದೆ, ಆ ಕ್ಯೂ ನಾಟ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್ ಅಪ್ಲೈ ಆಗುತ್ತೆ ಆನ್ ದಿಸ್ ಡೈರೆಕ್ಷನ್. ಇದರ ಪ್ರಕಾರ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್. ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಇದ್ದರೆ ಅದನ್ನು ಪಾಸಿಟಿವ್ ವೈ ಆಕ್ಸಸ್ ಮೇಲೆ ಪ್ಲಾಟ್ ಮಾಡಬೇಕು. ಬಟ್ ಈ ಪಾಸಿಟಿವ್ ವೈ ಆಕ್ಸಸ್ಸು ಈ ಕ್ವಾಡ್ರಂಟ್ಗೂ ರಿಲೇಟೆಡ್ ಇದೆ, ಈ ಕ್ವಾಡ್ರಂಟ್ಗೂ ರಿಲೇಟೆಡ್ ಇದೆ. ಹಾಗಂದರೆ ನಾವು ಗ್ರಾಫ್ ಇಲ್ಲಿ ಹಾಕಬೇಕಾ ಅನ್ನೋದು ಕ್ವಶನ್. ಅದನ್ನು ಅದರ ಮೇಲೆ ಗೊತ್ತಾಗುತ್ತೆ. ಚಾರ್ಜು ಪ್ಲಸ್ ಕ್ಯೂದ ರೈಟ್ ಸೈಡ್ ಇದೆಯಲ್ಲ, ಸೊ ಪ್ಲಾಟ್ ಮಾಡಿ ರೈಟ್ ಸೈಡು. ದ್ಯಾಟ್ಸ್ ಇಟ್. ಸಪೋಸ್ ಈ ಕ್ಯೂ ನಾಟು ಲೆಫ್ಟ್ ಸೈಡ್ ಇದ್ದರೆ ಆವಾಗ ಅಗೇನ್ ದಿಸ್ ಚಾರ್ಜ್ ರಿಪೆಲ್ಸ್ ಕ್ಯೂ ನಾಟ್. ಆವಾಗ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಆಗುತ್ತೆ. ಸೊ ಈ ಕಡೆ ಆದಾಗ ಡೈರೆಕ್ಷನ್ ಏನು? ನೆಗೆಟಿವ್ ಇರುತ್ತೆ. ಓಕೆನಾ? ಸೊ ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ನೆಗೆಟಿವ್ ವೈ ಆಕ್ಸಸ್ಸಲ್ಲಿ ಪ್ಲಾಟ್ ಮಾಡಬೇಕು. ಸೊ ಇದು ನೆಗೆಟಿವ್ ವೈ ಆಕ್ಸಸ್, ಬಟ್ ದಿಸ್ ನೆಗೆಟಿವ್ ವೈ ಆಕ್ಸಸ್ ಈಸ್ ರಿಲೇಟೆಡ್ ಟು ಬೋತ್ ದಿಸ್ ಆ್ಯಂಡ್ ದಿಸ್ ಕ್ವಾಡ್ರಂಟ್. ಆವಾಗ ಚಾರ್ಜ್ ಲೆಫ್ಟಲ್ಲಿದೆಯಲ್ಲ, ಸೊ ಲೆಫ್ಟಲ್ಲಿ ಗ್ರಾಫ್ ಪ್ಲಾಟ್ ಆಗುತ್ತೆ. ಸಿಂಪಲ್, ಸುಮ್ಮನೆ ಕನ್ಫ್ಯೂಷನ್ ಆಗಬೇಡಿ. ಆ್ಯಸ್ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಡೀಪಲ್ಲಿ ಹೋದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಶಾರ್ಟ್ ಆ್ಯಂಡ್ ಟ್ರಿಕ್ಸಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಫಸ್ಟು ಪ್ಲಸ್ ಕ್ಯೂ ಚಾರ್ಜ್ ತೊಗೊಂಡ್ವಿ ನಾವು. ಸಪೋಸ್ ಇದೇ ಚಾರ್ಜು ಮೈನಸ್ ಕ್ಯೂ ಇತ್ತಂದರೆ ಆವಾಗ ಯಾವ ರೀತಿ ಬರೀಬೇಕು ನೋಡಿ. ಮೈನಸ್ ಕ್ಯೂ. ಓಕೆನಾ? ದಿಸ್ ಈಸ್ ಸೆಕೆಂಡ್. ಸೊ ಇದು ನಮ್ಮ ಎಕ್ಸ್ ಆಕ್ಸಸ್ಸು, ಎಕ್ಸ್ ಡ್ಯಾಶ್. ವೈ ಡ್ಯಾಶ್ ಬದಲಿ ನಾನು ಇ ಡ್ಯಾಶ್ ಅಂತ ಕರಿತೀನಿ, ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ವೈ ಆಕ್ಸಸ್ಸಲ್ಲಿ ಪ್ಲಾಟ್ ಮಾಡ್ತೀವಿ. ಓಕೆನಾ? ಸೊ ಅಗೇನ್ ಇಲ್ಲಿದೆ ನಮ್ಮದು ಮೈನಸ್ ಕ್ಯೂ. ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್. ರೈಟ್ ಆ್ಯಂಡ್ ಲೆಫ್ಟ್. ಸಪೋಸ್ ಕ್ಯೂ ನಾಟ್ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ.
ಇವಾಗ ಮೈನಸ್ ಕ್ಯೂ ಪ್ಲಸ್ ಕ್ಯೂ ನಾಟ್ ಇದು ಪ್ಲಸ್ ಮೈನಸ್ ಅಟ್ರಾಕ್ಟ್ ಆಗುತ್ತೆ. ಸೊ ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇದೆ ಅಂದರೆ ಈ ನೆಗೆಟಿವ್ ಇದೆ. ಸೊ ಈ ನೆಗೆಟಿವ್ ಇದ್ದಾಗ ಅದನ್ನು ನಾವು ನೆಗೆಟಿವ್ ಆಕ್ಸಸಲ್ಲಿ ಪ್ಲಾಟ್ ಮಾಡಬೇಕು. ಬಟ್ ನೆಗೆಟಿವಲ್ಲಿ ಪ್ಲಾಟ್ ಮಾಡುವಾಗ ಈ ಕ್ವಾಡ್ರಂಟಲ್ಲಿ ಮಾಡಬೇಕು, ಅದನ್ನು ಹೇಳುತ್ತೆ ಈ ಚಾರ್ಜನ್ನು ನಾವು ಎಲ್ಲಿ ಇಟ್ಟಿದ್ದೀವಿ, ಮೈನಸ್ ಕ್ಯೂದು ರೈಟ್ ಸೈಡ್ ಇದೆಯಲ್ಲ, ಸೊ ರೈಟ್ ಸೈಡಲ್ಲಿ ನಮ್ಮದು ಗ್ರಾಫ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಸಪೋಸ್ ಕ್ಯೂ ನಾಟ್ ಲೆಫ್ಟ್ ಸೈಡ್ ಇತ್ತಂದರೆ ಅಗೇನ್ ಅಟ್ರಾಕ್ಟಿವ್ ಫೋರ್ಸ್ ಆಗುತ್ತೆ, ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರುತ್ತೆ. ಈ ಕಡೆ ಡೈರೆಕ್ಷನ್ ಇದ್ದಾಗ ಏನಿರುತ್ತೆ, ಇ ಈಸ್ ಪಾಸಿಟಿವ್. ಓಕೆ, ಇ ಈಸ್ ಪಾಸಿಟಿವ್ ಇದ್ದಾಗ ನಾವು ಈ ಎಲೆಕ್ಟ್ರಿಕ್ ಫೀಲ್ಡನ್ನು ಪಾಸಿಟಿವ್ ವೈ ಆಕ್ಸಸಲ್ಲಿ ಪ್ಲಾಟ್ ಮಾಡಬೇಕು. ಬಟ್ ಈ ಕ್ವಾಡ್ರಂಟಲ್ಲಿ ಮಾಡಬೇಕು, ಚಾರ್ಜ್ ಲೆಫ್ಟ್ ಸೈಡ್ ಇದೆಯಲ್ಲ, ಸೊ ಲೆಫ್ಟ್ ಕ್ವಾಡ್ರಂಟಲ್ಲಿ ಮಾಡಿ. ಸೊ ನೋಡಿ, ಈ ರೀತಿ ಗ್ರಾಫ್ ಆಫ್ ಇ ವರ್ಸಸ್ ಎಕ್ಸ್. ಸೊ ಇದು ನೋಡಿ, ಇದೇ ನಮ್ಮ ಡಾಟಾ. ಇಷ್ಟು ಡಾಟಾದ ಮೇಲೇ ನಾವು ಗ್ರಾಫನ್ನು ಪ್ಲಾಟ್ ಮಾಡಿದ್ದು. ರೈಟ್ ಸೈಡ್ ಇದ್ದಾಗ ಇ ಪಾಸಿಟಿವ್, ಲೆಫ್ಟ್ ಸೈಡ್ ಇದ್ದಾಗ ಇ ನೆಗೆಟಿವ್. ಇ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಎಕ್ಸ್ ಸ್ಕ್ವೇರ್. ಆ್ಯಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ, ಇ ಟೆನ್ಸ್ ಟು ಝೀರೋ. ಇವೆರಡು ಕಾರಣದಿಂದಲೇ ನಮ್ಗೆ ಗೊತ್ತಾಗೋದು ಗ್ರಾಫ್ ಈ ರೀತಿ ಬಂತು ಅಂತ. ಈ ಬೇರೆ ಥರದ ಗತೆ ಈ ರೀತಿ ಆಯ್ತು, ಅಥವಾ ಇನ್ಕ್ರೀಸಿಂಗು ಅಥವಾ ಡಿಕ್ರೀಸಿಂಗು ಈ ರೀತಿ ಯಾವುದು ಗ್ರಾಫ್ ಬರಲಿಲ್ಲ, ಈ ರೀತಿ ಬಂತು. ಬಿಕಾಸ್ ಆಫ್ ದೀಸ್ ಟು, ಬಿಕಾಸ್ ಇ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಎಕ್ಸ್ ಸ್ಕ್ವೇರ್. ಸೊ ಈ ರೀತಿ. ಸೊ ಇದು ಒಂದು ಚಾರ್ಜ್ ಆಯಿತು. ನೆಕ್ಸ್ಟು ಮಲ್ಟಿಪಲ್ ಚಾರ್ಜ್ ಬಗ್ಗೆ ಏನಾಗುತ್ತೆ ಅಂತ ನೋಡೋಣ. ಸೊ ಈಗ ಮೂರನೇ ಕೇಸು, ದ ಗ್ರಾಫ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಎಕ್ಸ್ನ ಮೂರನೇ ಕೇಸು. ಇಲ್ಲಿ ನಾವು ಎರಡು ಚಾರ್ಜನ್ನು ತೊಗೊಂಡಿದ್ವಿ. ಆಗಲೇ ಬರೀ ಕೇವಲ ಒಂದು ಪ್ಲಸ್ ಕ್ಯೂ ಚಾರ್ಜು, ಆಮೇಲೆ ಇನ್ನೊಂದು ಮೈನಸ್ ಕ್ಯೂ ಚಾರ್ಜು ಸಪ್ರೇಟ್ ಮಾಡಿದ್ವಿ. ಇವಾಗ ಎರಡು ಪ್ಲಸ್ ಕ್ಯೂವನ್ನು ಕೂಡಿಸಿ ತೊಗೊಂಡಿದ್ದೀವಿ. ಸೊ ಈಗ ನೋಡಿ, ದಿಸ್ ಈಸ್ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ವೈ ಆಕ್ಸಿಸ್, ಇ ಡ್ಯಾಶ್ ಪ್ಲಸ್ ಕ್ಯೂ ಚಾರ್ಜ್. ಸೊ ನೋಡಿ, ಈ ಏರಿಯಾ ಇದೆಯಲ್ಲ, ಈ ಏರಿಯಾದಲ್ಲಿ ಈ ಚಾರ್ಜ್ದು ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತದೆ, ಆದರೆ ಈ ಚಾರ್ಜ್ದು ಇನ್ಫ್ಲೂಯೆನ್ಸು ಕಡಿಮೆ ಇರುತ್ತದೆ, ಅಥವಾ ಇರೋದೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಓಕೆನಾ. ಸಪೋಸ್ ಪ್ಲಸ್ ಕ್ಯೂ ಚಾರ್ಜಲ್ಲಿ ಈಗ ಎರಡು ಐಡೆಂಟಿಕಲ್ ಇವೆ. ಸಪೋಸ್ ಪ್ಲಸ್ ಕ್ಯೂ ಚಾರ್ಜ್ ಜಾಗದಲ್ಲಿ 4Q ಅಥವಾ 6Q ಇದ್ದಾಗ, ಆವಾಗ ಇದಕ್ಕಿಂತ ಜಾಸ್ತಿ ಈ ಚಾರ್ಜ್ ಮೇಲೆ ಈ ಚಾರ್ಜದ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಎರಡು ಐಡೆಂಟಿಕಲ್ ಇವೆ ಅಲ್ಲ, ಸೊ ಇದನ್ನು ಬಿಟ್ಟು ನಾವು ಕೇವಲ ಈ ಚಾರ್ಜದ ಇನ್ಫ್ಲೂಯೆನ್ಸ್ ಮಾತ್ರ ಇಲ್ಲಿ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಪ್ಲಸ್ ಕ್ಯೂ ನಾಟ್ ಇಟ್ಟಾಗ ಡೈರೆಕ್ಷನ್ ಆಫ್ ಈ ಕಡೆ ಆಗುತ್ತೆ ರಿಪಲ್ಸಿವ್, ಆ್ಯಂಡ್ ಇ ಈಸ್ ಪಾಸಿಟಿವ್. ಸೊ ಈ ಪಾಸಿಟಿವ್ ಇದ್ದಾಗ ಅದನ್ನು ಪಾಸಿಟಿವ್ ವೈ ಆಕ್ಸಸಲ್ಲಿ ಪ್ಲಾಟ್ ಮಾಡಬೇಕು. ಈ ಕಡೆ ಮಾಡಬೇಕು, ಮತ್ತೆ ರೈಟ್ ಸೈಡಿಗೆ ಮಾಡಬೇಕಲ್ಲ. ಸೊ ಆಗಲೇ ಮಾಡಿದ್ವಲ್ಲ ಅದೇ ರೀತಿ. ಸೊ ದಿಸ್ ಈಸ್ ಗ್ರಾಫ್. ಈ ಕಡೆ ನೋಡಿ, ಈಗ ಸಪೋಸ್ ಚಾರ್ಜ್ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ, ಕ್ಯೂ ನಾಟ್. ಅಗೇನ್ ರಿಪಲ್ಸಿವ್ ಆಗುತ್ತೆ, ಬಟ್ ಇದು ಡೈರೆಕ್ಷನ್ನು ಈ ಕಡೆ ಆಗುತ್ತೆ, ರೈಟ್, ನೆಗೆಟಿವ್. ಈ ನೆಗೆಟಿವ್ ಇದ್ದಾಗ ಅದನ್ನು ನೆಗೆಟಿವ್ ಆಕ್ಸಸಲ್ಲಿ ಪ್ಲಾಟ್ ಮಾಡಬೇಕು, ರೈಟ್. ಬಟ್ ಈ ಕಡೆ ಮಾಡಬೇಕು, ಅಗೇನ್ ಲೆಫ್ಟ್ ಸೈಡ್. ಸೊ ಆಗಲೇ ಏನು ಮಾಡಿದ್ವಲ್ಲ ಅದೇ ರೀತಿ. ಬಟ್ ಈಗ ನೆಕ್ಸ್ಟ್ ಇದೆಯಲ್ಲ, ಇದೇ ಪ್ಲಸ್ ಪಾಯಿಂಟು. ಇಲ್ಲಿ ಈ ನಡುವೆ ಯಾವ ರೀತಿ ಗ್ರಾಫ್ ಹಾಕಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು. ಸೊ ನೋಡಿ, ಇವೆರಡು ಚಾರ್ಜ್ ಇವೆಯಲ್ಲ, ಈ ಚಾರ್ಜ್ ಇದರ ಇನ್ಫ್ಲೂಯೆನ್ಸ್ ಇದ್ರ ಮೇಲೆ ಮಾಡುತ್ತೆ, ಈ ಚಾರ್ಜು ಇದರ ಇನ್ಫ್ಲೂಯೆನ್ಸನ್ನು ಇದ್ರ ಮೇಲೆ ಮಾಡುತ್ತೆ. ಸೊ ರಿಪಲ್ಸಿವ್ ಫೋರ್ಸ್ ಇದೆ ಅಲ್ಲಿ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಲ್ಲಿ. ಓಕೆನಾ. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಇದೆ, ಸಪೋಸ್ ಇನ್ನೊಂದು ವಿಷಯ, ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟಲ್ಲಿ ಇದೆಯಾ. ಸೊ ಎಕ್ಸಾಕ್ಟ್ ಮಿಡ್ ಪಾಯಿಂಟಲ್ಲಿ, ಎಕ್ಸಾಕ್ಟ್ ಮಿಡಲಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆಪ್ಪ ಅಂತಂದರೆ 0 ಇರುತ್ತದೆ. ಯಾಕಂದರೆ ಈ ಚಾರ್ಜ್ ಇದನ್ನು ರಿಪೆಲ್ ಮಾಡುತ್ತೆ. ಓಕೆ, ಅದೇ ರೀತಿ ಈ ಚಾರ್ಜ್ ಕೂಡ ಇದನ್ನು ರಿಪೆಲ್ ಮಾಡುತ್ತೆ. ಮತ್ತು ಎರಡು ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ದಿಂದ ರಿಪೇಲ್ ಮಾಡುತ್ತೆ, ಸೇಮ್ ಫೋರ್ಸ್ದಿಂದ ರಿಪೇಲ್ ಮಾಡುತ್ತೆ. ಸೊ ಆ ಎರಡು ಫೋರ್ಸು ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ಮಿಡ್ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡು 0 ಇರುತ್ತದೆ. ಓಕೆನಾ. ಸೊ ಈಗ ಈ ಚಾರ್ಜ್ ಸಮೀಪ ನಾವು
ಇಲ್ಲಿ ಕ್ಯೂ ನಾಟ್ ತೊಗೊಂಡಾಗ ಓಕೆನಾ, ಆವಾಗ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಅಗೇನ್ ರಿಪಲ್ಸಿವ್ ಈ ಡೈರೆಕ್ಷನಲ್ಲಿ. ಓಕೆ, ಈಸ್ ನೆಗೆಟಿವ್. ಈ ನೆಗೆಟಿವ್ ಇದ್ದಾಗ ಗ್ರಾಫ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆನಾ, ಅದೇ ರೀತಿ ಈ ಚಾರ್ಜ್ಗೆ ಇಲ್ಲಿ ಚಾರ್ಜ್ ಇಟ್ಟಾಗ, ಇಲ್ಲಿ ಕ್ಯೂ ನಾಟ್ ಇಟ್ಟಾಗ ಅಗೇನ್ ರಿಪಲ್ಸಿವ್, ಬಟ್ ಡೈರೆಕ್ಷನ್ ಈ ಕಡೆ, ಯಾಕಂದರೆ ಈ ಚಾರ್ಜ್ ಇಲ್ಲಿರೋ ಚಾರ್ಜನ್ನು ರಿಪೆಲ್ ಮಾಡುತ್ತೆ ಈ ಕಡೆ. ಸೊ ಈಸ್ ಪಾಸಿಟಿವ್ ವೇವ್. ಸೊ ಈ ಪಾಸಿಟಿವ್ ಇದ್ದಾಗ ಗ್ರಾಫ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಗ್ರಾಫ್ ಬಂತು. ಇದನ್ನು ಯಾವ ರೀತಿ ಡ್ರಾ ಮಾಡಬೇಕು ಅಂತಂದರೆ ಈ ರೀತಿ ಡ್ರಾ ಮಾಡಬೇಕು. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಗ್ರಾಫ್ ಇದು. ಓಕೆನಾ, ಸೊ ಎರಡು ಚಾರ್ಜ್ ಇದ್ದಾಗ ಈ ರೀತಿ ಗ್ರಾಫನ್ನು ಡ್ರಾ ಮಾಡಬೇಕು. ಸೊ ನೆಕ್ಸ್ಟ್ ಕೇಸು ಫೋರ್ತ್ ಒನ್. ಇವಾಗ ಏನು ಮಾಡೋಣ, ಒಂದು ಚಾರ್ಜ್ ಪ್ಲಸ್ ಕ್ಯೂ, ಇನ್ನೊಂದು ಚಾರ್ಜ್ ಮೈನಸ್ ಕ್ಯೂ ತೊಗೊಳ್ಳೋಣ. ಓಕೆನಾ, ಸೊ ಇದು ನಮ್ಮ ಪ್ಲಸ್ ಕ್ಯೂ ಚಾರ್ಜ್, ಇದು ಮೈನಸ್ ಕ್ಯೂ ಚಾರ್ಜ್. ಓಕೆ, ನೀವು ಟ್ರೈ ಮಾಡಿ x ಡ್ಯಾಶ್ e ಡ್ಯಾಶ್ ಆ್ಯಂಡ್ ಅಗೇನ್ e ಡ್ಯಾಶ್. ಸೊ ನೋಡಿ, ಇಲ್ಲಿ ಚಾರ್ಜ್ ಇತ್ತಂದರೆ ಅದರ ಮೇಲೆ ಈ ಚಾರ್ಜ್ ಇನ್ಫ್ಲುಯೆನ್ಸ್ ಆಗುತ್ತೆ. ಇದು ನೆಗೆಟಿವ್, ಇಲ್ಲಿ ಕ್ಯೂ ನಾಟ್ ಪಾಸಿಟಿವ್. ಓಕೆ, ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡೈರೆಕ್ಷನ್ ಈ ಕಡೆ, ದಟ್ ಮೀನ್ಸ್ ಇ ಈಸ್ ನೆಗೆಟಿವ್. ಸೊ ಈ ನೆಗೆಟಿವ್ ಇದ್ದಾಗ ಅದನ್ನು ನೆಗೆಟಿವ್ ಆಕ್ಸಸಲ್ಲಿ ಪ್ಲಾಟ್ ಮಾಡಬೇಕು. ಅಂದರೆ ಇಲ್ಲಿ ಯಾವ ಕಡೆ, ರೈಟ್ ಸೈಡ್, ಚಾರ್ಜ್ ರೈಟ್ ಸೈಡ್ ಇದೆ. ಸೊ ಗ್ರಾಫ್ ವಿಲ್ ಬಿ ಲೈಕ್ ದಿಸ್. ಅದೇ ರೀತಿ ಇಲ್ಲಿ ನೋಡಿ, ಸಪೋಸ್ ಕ್ಯೂ ನಾಟ್ ಇಲ್ಲಿದೆ, ಕ್ಯೂ ನಾಟ್ ರಿಪಲ್ಸಿವ್. ಓಕೆನಾ, ಅಂದರೆ ಈ ಚಾರ್ಜನ್ನು ರಿಪೆಲ್ ಮಾಡುತ್ತೆ ಈ ಕಡೆ. ಓಕೆ, ಸೊ ಅಗೇನ್ ದಿಸ್ ಈಸ್ ಮತ್ತೆ ಇದೇ ಥರ ನೆಗೆಟಿವ್. ಸೊ ನೆಗೆಟಿವ್ ಆಕ್ಸಸ್ ಅಂದರೆ ಇಲ್ಲಿ, ಬಟ್ ಚಾರ್ಜ್ ಲೆಫ್ಟ್ ಸೈಡ್ ಇದೆ. ಸೊ ಗ್ರಾಫ್ ಈಸ್ ಆನ್ ಲೆಫ್ಟ್ ಸೈಡ್. ಸೊ ನೋಡಿ ಯಾವ ರೀತಿ ಗ್ರಾಫ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ನೋಡಿ ನೀವು. ಓಕೆ, ಇವಾಗ ಮಿಡಲಲ್ಲಿ ಸಪೋಸ್ ದಿಸ್ ಈಸ್ ದ ಮಿಡ್ ಪಾಯಿಂಟ್. ಈ ಎರಡು ಚಾರ್ಜ್ದ ಲೈನ್ ಆಫ್ ಜಾಯ್ನಿಂಗ್ದು ಮಿಡ್ ಪಾಯಿಂಟ್ ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ, ಇಲ್ಲಿಯೂ ಕೂಡ ಅದೇ ರೀತಿ. ಈ ಮಿಡ್ ಪಾಯಿಂಟ್ ಈ ಕಡೆ ಈ ಚಾರ್ಜಿಗೆ ಇನ್ಫ್ಲುಯೆನ್ಸ್ ಇರುತ್ತೆ. ಸೊ ಸಪೋಸ್ ಕ್ಯೂ ನಾಟನ್ನು ನಾವು ಇಲ್ಲಿ ಪ್ಲೇಸ್ ಮಾಡಿದಾಗ ಮತ್ತೆ ಪ್ಲಸ್ ಕ್ಯೂ ರಿಪೆಲ್ ಆಗುತ್ತೆ. ಇದು ಡೈರೆಕ್ಷನ್ ಈ ಕಡೆ, ಇ ಈಸ್ ಪಾಸಿಟಿವ್, ರೈಟ್. ಇ ಈಸ್ ಪಾಸಿಟಿವ್ ಅಂದರೆ ಎಲ್ಲಿ ಗ್ರಾಫ್ ಬರುತ್ತೆ, ಇಲ್ಲೇ ಬರುತ್ತೆ ಗ್ರಾಫ್ ಮೇಲೆ ಥರ. ಓಕೆ, ಇ ಈಸ್ ಪಾಸಿಟಿವ್, ರೈಟ್. ಅದೇ ರೀತಿ ಇಲ್ಲಿ ಕ್ಯೂ ನಾಟ್ ಇದ್ದಾಗ ಈ ಕ್ಯೂ ನಾಟ್ ಮೇಲೆ ಈ ಚಾರ್ಜಿದ್ದು ಇನ್ಫ್ಲುಯೆನ್ಸ್ ಜಾಸ್ತಿ ಆಗುತ್ತೆ. ಬಟ್ ಕ್ಯೂ ನಾಟ್ ಈಸ್ ಪ್ಲಸ್ ಇದೆ, ಇದು ಮೈನಸ್ ಇದೆ, ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಅಗೇನ್ ಇಲ್ಲಿ ಇ ಈಸ್ ಪಾಸಿಟಿವ್. ಅಂದರೆ ಗ್ರಾಫ್ ಎಲ್ಲಿ ಬರಬೇಕು, ಪಾಸಿಟಿವ್, ಚಾರ್ಜ್ ಲೆಫ್ಟ್ ಸೈಡ್ ಇದೆ, ಅಂದರೆ ಇಲ್ಲಿ ಸೆಕೆಂಡ್ ಕ್ವಾಡ್ರಂಟಲ್ಲಿ ಗ್ರಾಫ್ ಬರುತ್ತೆ. ಸೊ ಮಿಡ್ ಪಾಯಿಂಟಲ್ಲಿ ನೋಡಿ, ಮೇಲೆ ನಾವೇನು ಮಾಡಿದ್ವಿ, ಇ ಈಕ್ವಲ್ ಟು 0 ಆಗಿತ್ತು. ಬಟ್ ಇಲ್ಲಿ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಚಾರ್ಜ್ ಇದ್ದಾಗ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದರೆ ಇದು ಫಸ್ಟ್ ಚಾರ್ಜು, ಇದು ಸೆಕೆಂಡ್ ಚಾರ್ಜ್ ಅಂದಾಗ ಫೋರ್ಸ್ ಆನ್ ಸೆಕೆಂಡ್ ಚಾರ್ಜ್ ಡ್ಯೂ ಟು ಫಸ್ಟ್ F1 ಇದೇ ಡೈರೆಕ್ಷನ್ ಇರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್. ಫೋರ್ಸ್ ಆನ್ ಸೆಕೆಂಡ್ ಚಾರ್ಜ್ ಡ್ಯೂ ಟು ಫಸ್ಟು, ಆಮೇಲೆ ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್, ಎರಡೂ ಡೈರೆಕ್ಷನ್ ಸೇಮೇ ಇರುತ್ತೆ, E1 and E2. ಸೊ ಇಲ್ಲಿ ಮಿಡ್ ಪಾಯಿಂಟಲ್ಲಿ 0 ಇರಲ್ಲ, ಗೊತ್ತಾಯ್ತಾ. ಆದ ಕಾರಣ ಗ್ರಾಫ್ ನೋಡಿ ಯಾವ ರೀತಿ ಹಾಕಬೇಕು ಅಂತಂದರೆ, ವಿದೌಟ್ ಟಚಿಂಗ್ ದಿಸ್ ಪಾಯಿಂಟ್ ಈ ರೀತಿ ನಾವು ಗ್ರಾಫನ್ನು ಹಾಕಬೇಕು. ಸೊ ದಿಸ್ ಇಸ್ ದ ಆ್ಯಕ್ಚುಯಲ್ ಗ್ರಾಫ್ ಫಾರ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ. ಮತ್ತು ಇನ್ನೊಂದು ವಿಷಯ, ಎರಡು ಕೇಸಲ್ಲಿ ಈ ರೈಟ್ ಸೈಡ್ ಇದ್ದರೆ ಪಾಸಿಟಿವ್, ಈ ಲೆಫ್ಟ್ ಸೈಡ್ ಇದ್ದರೆ ನೆಗೆಟಿವ್. ಇಯನ್ನು ವೈ ಆಕ್ಸಸ್ಸಲ್ಲಿ ಪ್ಲಾಟ್ ಮಾಡಬೇಕು. ಪಾಸಿಟಿವ್ ಇತ್ತಂದರೆ ಪಾಸಿಟಿವ್ ಆ್ಯಕ್ಸಸ್, ನೆಗೆಟಿವ್ ಇತ್ತಂದರೆ ನೆಗೆಟಿವ್ ಆ್ಯಕ್ಸಸ್. ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಸ್ಕ್ವೇರ್. ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ,
ಇ ಟೆಂಡ್ಸ್ ಟು 0. ಇದೇ ಕೇಸ್, ಅದು ಮೇನ್ ಕಂಡೀಷನ್ ನಮ್ಮದು. ಅದರ ಮೇಲೇ ನಾವೆಲ್ಲ ಈ ಗ್ರಾಫ್ ಪ್ಲಾಟ್ ಮಾಡ್ತಾ ಇರೋದು. ಓಕೆನಾ? ಸೊ ಈ ರೀತಿ ಪ್ಲಸ್ ಕ್ಯೂ ಆಮೇಲೆ ಮೈನಸ್ ಕ್ಯೂ ಚಾರ್ಜನ್ನು ನಾವು ಮಾಡಬೇಕು. ಅದೇ ರೀತಿ ನೀವು ಮೈನಸ್ ಕ್ಯೂ ಪ್ಲಸ್ ಮೈನಸ್ಸು ಮತ್ತು ಬೇರೆ ಬೇರೆ ಪ್ರಾಕ್ಟೀಸ್ ಮಾಡಿ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಸೊ ನೆಕ್ಸ್ಟ್ ವಿಡಿಯೋಲಿ ನೋಡೋಣ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಓಕೆ, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ದ್ಯಾಟ್ಸ್ ಆಲ್, ವ್ರ್ಯಾಪ್ ಅಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.